ಒಂದು ಹೇಳ್ಬಿಡ್ತೇನೆ ರೀ, ಪೂರ ಡೌನ್ ಫಾಲ್ ಕಾಡುವಾಗ ಯಾರು ಸಪೋರ್ಟ್ ಮಾಡೋಂಗಿಲ್ಲ. ಯಾಕಂತಂತಂದ್ರೆ 70,000 ಅಂದರೆ 70,000 ಮಂದಿಗೆ ಹೈಲೈಟ್ ಇದ್ದೆ ನಾನು. 70,000 ನನ್ನ ಹಿಂಬಾಲಿಸತ್ತಿದ್ರು. ಅಂಥ ಇನ್ಸ್ಟಾಗ್ರಾಮು ಸಸ್ಪೆಂಡ್ ಆಗಿ ಡಿಸೇಬಲ್ ಆಗಿ ಹೋಗ್ಬಿಡುತ್ತೆ. ನಿಜ ಹೇಳ್ಬೇಕಂದ್ರೆ ಈ ಕೆಲಸ ಪಡೆಯೋಕೆ ನಾನು 5 ವರ್ಷ ಕಂಪ್ನಿಗಳ ಒಳಗನ ಒಂಥರ ಹಮಾಲಿ ಮಾಡಿ 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 ಈ ಕೆಲಸ ತೊಗೊಂಡ್ಬಿಟ್ಟೇನೆ. ಇವಾಗ ಸಡನ್ನಾಗಿ ಬಿಟ್ಟಿರೋ ಕಂಪ್ನಿ ಒಳಗೆ ದೋಸ್ತ್ ಹಚ್ಕೊಟ್ಟಿದ್ದ, ಭಾಳ ಹೆಲ್ಪ್ ಮಾಡಿದ್ದ ಪಾಪ. ಏನಪ್ಪ ಅಂತಂದ್ರೆ ಅವಂಗೂ ಒಂಥರ ಮೋಸ ಮಾಡ್ದಂಗೆ ಆಗೈತಿ, ಮಕ್ಕ ತೋರ್ಸ್ಲಂಗೆ ಆಗೈತಿ. ಬಟ್ ಇವಾಗ ಒಂದು ಸ್ವಲ್ಪ ಲೈಫ್ ಆದರೂ ಸೆಟ್ಲ್ ಆತಲ್ಲ, ಚಲೋ ಸ್ಯಾಲ್ರಿ ಮತ್ತು ಒಳ್ಳೆ ನನ್ನ ಪ್ಲ್ಯಾಟ್ಫಾರ್ಮ ಅದ್ರಾಗೈತಿ. ಎಲ್ಲರೂ ಮಾಡ್ತಾರಂತೆ ಕೆಲಸ, ನಾನು ವಿಡಿಯೋ ಮಾಡಿ ಹಾಕತೀನಿ. ನಾನು ಏನು ದೊಡ್ಡ ಸಾಧನೆ ಮಾಡಿಲ್ಲ, ಆದ್ರೂ ಒಂದೀಟು ನನ್ನ ಲೈಫ್ ಸ್ಟೈಲು ನೀವು ನೋಡ್ರಿ ಅಂತ ಕೆಲಸ ಈ ಯೂಟ್ಯೂಬ್ ವಿಡಿಯೋ ಮಾಡತೀನಿ. ಇಷ್ಟ ಆದ್ರೆ ದಯವಿಟ್ಟು ಪೂರ್ತಿ ನೋಡ್ರಿ. ನಮಸ್ಕಾರ ಯೂಟ್ಯೂಬ್ ಫ್ಯಾಮಿಲಿ. ನಿಮಗೂ ಗೊತ್ತೈತಿ ನಾನು ಜಾಬ್ ರಿಕ್ರೂಟ್ ಮಾಡ್ತೀನಿ. ಏನಪ್ಪ ಅಂತಂತಂದ್ರೆ ಸದ್ಯ ಮಟ್ಟಿಗೆ ನಾನು ಇವಾಗ ಪ್ರೆಸೆಂಟ್ ಮಾಡ್ತಿರುವ ಕಂಪನಿ ಕೆಲಸ ಬಿಟ್ಬಿಟ್ಟೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ಸೈಯದ್ ನದಾಫ್ ಯೂಟ್ಯೂಬ್ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ 2 ಬೆನಿಫಿಟ್ ಸಿಗ್ತೈತಿ. ಏನಪ್ಪ ಅಂತಂತಂದ್ರೆ ವ್ಲಾಗ್ ಬರ್ತಿರ್ತಾವೆ, ಹಂಗೆ ಜಾಬ್ ಇನ್ಫಾರ್ಮೇಷನ್ನ ಕಂಟಿನ್ಯೂ ಆಗಿ ನಿಮ್ಮ ಮುಂದೆ ತೊಗೊಂಡ್ಬರ್ತಿರ್ತೀನಿ. ಅದು ಪ್ರೈವೇಟ್ ಕಂಪ್ನಿ ಒಳಗೆ ನೀವೇನಾದರೂ ಹೋಗ್ಬೇಕಂತಂದ್ರೆ ಅದು ಎಲ್ಲ ಡಿಸ್ಟಿಕ್ ಒಳಗೆ ನೀವು ಹೈರಿಂಗ್ ಇನ್ಫಾರ್ಮೇಷನ್ ತೊಗೊಂಬರಕತ್ತೇನೆ. ಹೆಲ್ಪ್ ಆಗಲಿ ಅಂತ ಕೆಲಸ ಇನ್ಫಾರ್ಮೇಷನ್ ತೊಗೊಂಬಂದಿನಿ. ಏನಪ್ಪ ಅಂತಂದ್ರೆ ನಾನು ಪರ್ಸ್ನಲ್ ಅದನ್ನು ನಾನು ನಿಮ್ಗೆ ಶೇರ್ ಮಾಡ್ಕೋಬೇಕಂತ ಮಾಡೀನಿ. ಬರ್ರಿ ಸ್ಟಾರ್ಟ್ ಮಾಡೋಣ. ಇವು ನಮ್ಮ ಕಂಪೌಂಡ್ ಒಳಗೆ ಬಂದು ಸಾಕಾಗತೈತಿ. ಇವ್ನು ಯಾವಾಗ ಮಸಾಲೆ ಅರಿತೇನಂತ ಅವನು ಕಾಡಾಕತ್ಬಿಟ್ಟಾವ. ಹೇಳಿ ಪಕ್ಕ ಮಸಾಲೆ ಅರಿದರಿ ಅವನು. ಓನರ್ ನಿನ್ನ ಅರಿತಾರ ಅವಕ್ಕೆ ಮಸಾಲೆ ಅರ್ದೆ ಅಂತಂದ್ರೆ ಏನಪ್ಪ ಅಂತಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಯಾಕಂತಂದ್ರೆ ನಮ್ಮ ಅಣ್ಣಗಳು ಅವು, ನಮ್ಮ ದೊಡ್ಡಪ್ಪಗಳು ಫಾರ್ ದ ಫಸ್ಟ್ ಟೈಮ್ ಏನಪ್ಪ ಅಂತಂತಂದ್ರೆ ಇವಾಗ ಸದ್ಯ ಮಟ್ಟಿಗೆ ಯಾವುದೇ ರೀತಿ ಅಪ್ಡೇಟ್ ಇಲ್ಲ. ಅಪ್ಡೇಟ್ ಬೇಕಪ್ಪ ಅಂತಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಸಬ್ಸ್ಕ್ರೈಬ್ ಅದ್ರ ಸಂಬಂಧನ ಮಾಡಿ ಇಟ್ಕೋ ಅಂತ ಹೇಳಾಕತ್ತೀನಿ ನಾನು. ನೋಡಿರಿ ನಮ್ಮ ಕಂಪೌಂಡ್ ಸುತ್ತಲೂ ಅವ್ರಿ ಬಳ್ಳಿ ಹಾಕಿದಾರು. ಇವತ್ತಿನ ಬ್ಲಾಗ್ ಏನು ಮಜಾ ಇರ್ತೈತೆ ಅಂತಂತಂದ್ರೆ ಇದ್ರೊಳಗೆ ಏನಂತಂತಂದ್ರೆ ನಾನು ಯಾಕೆ ಕೆಲಸ ಬಿಟ್ಟಿನಿ ಅದನ್ನೆಲ್ಲ ಹೇಳ್ತೇನೆ ನಾನು. ಎಲ್ಲ ಪೂರ್ತಿ ಜಾಸ್ತಿ ಮಳೆ ಆಗಿಬಿಟ್ಟೈತಲ್ರಿ, ಅದ್ರ ಸಂಬಂಧ ಪೂರ ಹೋಗ್ಬಿಟ್ಟ ಇವು. ನೋಡ್ರಿ ಜವಾರಿ ಟಮಾಟಿ ಹಣ್ಣು, ಚಪ್ರನ್ ಹಿಂಗೆ ಹಿಡ್ಕೊಂಡು ಫ್ಲೇವರ್ ಭಾರಿ ಬರ್ತೈತಿ. ಅದು ಹುಳಿ ಅಡ್ಡಿಲ್ಲ. ಹಂಗೆ ಮೊನ್ನೆ ಉಳ್ಳಾಗಡ್ಡಿ ಇದನ್ನು ಮಾಡಿದ್ರೆ ನಮ್ಮ ಮಮ್ಮಿ ಹಾರ್ವೆಸ್ಟ್ ಮಾಡಿದಾರೆ. ಈಗ ಮ್ಯಾಲಿನ ತಪ್ಪಲ ಅಷ್ಟೆ, ಅದನ್ನು ಪಲ್ಯ ಮಾಡ್ತಾರೆ, ಸಬ್ಜಿ ಗಿಬ್ಜಿ. ನೋಡ್ರಿ ಪುದೀನ ಹಾಕಿದಾರು. ಪುದೀನಾನು ಭಾಳ ಮಸ್ತಾಗಿ ಹೊಂಟೈತಿ. ಹಂಗೆ ಪ್ಯಾರ್ಲನಿಂಗ್ ಗಿಡ ಹಾಕಿದಾರು. ಪ್ಯಾರ್ಲನಿಂಗ್ ಗಿಡ ಇವಾಗ ಹುಟ್ಟಾಕತೈತಿ. ಪಪ್ಪಾಳಿನಿಂಗ್ ಗಿಡ ಐತಿ. ಹಂಗೆ ಪುಂಡಿ ಪಲ್ಯನೂ ಬಿಡಿಸ್ಕೊಂಡು ಹೋಗಿದಾರೆ ನಮ್ಮ ಅತ್ತಿಯಾರ. ಪುಂಡಿ ಪಲ್ಯ ಗಿಡ ನೋಡ್ರಿ ಏನಂತಂತಂದ್ರೆ ಜಾಸ್ತಿ ವ್ಯೂಸ್ ಬರೋದೇ ಇಲ್ಲ. ಅದು ಹೆಂಗೆ ವ್ಲಾಗಿಗೆ 1K 2K 5K 6K ಅಷ್ಟೇ ವ್ಯೂಸ್ ಹೋಗಿದಾವೆ. ಅವ್ರು ಹೆಂಗೆ ಲಕ್ಷಗಟ್ಟಲೆ ವ್ಯೂಸ್ ತೆಗಿತಾರೆ ನಂಗಂತೂ ಗೊತ್ತಾಗಂತಿಲ್ಲ. ಕಂಟೆಂಟ್ ಅಂತೂ ನಂದು ಚಲೋ ಇರ್ತೈತಿ. ಎಲ್ಲ ಏನು ಮಾಡೋಕ್ಕಾಗಂಗಿಲ್ಲ. ಏನು ಅದ ವ್ಲಾಗ್ ಎಲ್ಲಿ ತನಕ ಹೋಗ್ತೈತಿ ನೋಡೋಣ. ಕನ್ನಡಿಗರ ಸಪೋರ್ಟ್ ಸಿಕ್ಕರೆ ಭಾಳ ಚಲೋ ಆಗಿ ಗ್ರೋ ಅಪ್ ಆಗ್ಬೋದು. ಟ್ರೈ ಮಾಡಕತ್ತೀನಿ ರೀ ನಾನು ಒಬ್ಬ ಪ್ರೊಫೆಷ್ನಲ್ ಯೂಟ್ಯೂಬರ್ ಆಗಿ. ಯಾಕಂತಂದ್ರೆ ನಾನೇ ಯಾಕೆ ಪ್ರೊಫೆಷ್ನಲ್ ಅನ್ಕೋತೀನಿ ಅಂತಂತಂದ್ರೆ ಜೆನ್ಯೂನ್ ಅಪ್ಡೇಟ್. ಕಂಪ್ನಿಗೂ ಭಾಳ ಮಂದಿಗೆ ಕೆಲಸ ಕೊಡ್ಸೀನಿ. ಹಂಗೆ ನಂದು ಹೊಸ ಕೆಲಸ ಸಿಕ್ಬಿಡ್ತು ನೋಡ್ರಿ. ಏನಪ್ಪ ಅಂತಂತಂದ್ರೆ ಹೊಸ ಕೆಲಸ ಈ ಕಾರ್ಟ್ ವೇರ್ಹೌಸ್ ಒಳಗೆ ವೆಂಡರ್ ಆಗಿ ಜಾಯ್ನ್ ಆಗಿದ್ದೀನಿ. HR ಡಿಪಾರ್ಟ್ಮೆಂಟಲ್ಲಿ ಇವಾಗ ಕೆಲಸ ಮಾಡಕತ್ತೀನಿ ಸದ್ಯ ಮಟ್ಟಿಗೆ. ಯಾರಿಗೂ ನಾ ಯಾವ ಕೆಲಸ ಮಾಡ್ತೇನೆ ಅನ್ನೋದು ಗೊತ್ತಿರಲಿಲ್ಲ ಇಷ್ಟು ದಿವಸ. ಅಂದರೆ ನನ್ನ ಜರ್ನಿ ಏನೇ ಇಲ್ಲ ಅಂದ್ರೂ 2021 ಸ್ಟಾರ್ಟ್ ಆಯ್ತು. ಈ ಜರ್ನಿ ಒಳಗೆ ಭಾಳ ಕಠಿಣವಾದ ಜರ್ನಿ ಐತಿ. ಯಾಕಂತಂತಂದ್ರೆ ನಾನು ಜೀರೋದಿಂದ ಇವಾಗ 9th 10th 7th ಕೆಲಸ ಮಾಡ್ತಿರ್ತಾರಲ್ಲ, ಅವರು ಮುಗಿದವ್ರು ಕೆಲಸ ಮಾಡ್ತಿರ್ತಾರಲ್ಲ, ಅಂಥಲ್ಲಿ ಫೀಲ್ಡ್ ಒಳಗೂ ಕೆಲಸ ಮಾಡಿ. ಆದರೆ ನಾನು ಗ್ರ್ಯಾಜುಯೇಷನ್ ಮುಗಿಸೀನಿ, ಡಿಗ್ರಿ ಮುಗಿಸಿದ್ದೀನಿ. ಬಟ್ ಏನು ಯೂಸ್ ಇಲ್ಲ. BA ಮಾಡಿದ್ದೀನಿ. BA ಮಾಡ್ಕ್ಯಾಸ ಅದೊಂದು BA ಕ್ಯಾಟಗರಿ ಮೇಲೆ ನಾನು ಕೆಲ್ಸಕ್ಕೆ ಹೋದೆ. ಎಲ್ಲ ಕಡೆ 10th ಮೇಲೆ ತೊಗೊಂಡ್ರೆ. ಫಸ್ಟ್ ನಾನು ಯಾವ ಕಂಪ್ನಿಗೆ ಹೋದೆ ವಿತೌಟ್ ಇಂಟರ್ವ್ಯೂ
ಟಾಟಾ ಮೋಟರ್ಸ್ ಕಂಪ್ನಿ ಒಳಗೆ ವಿತೌಟ್ ಇನ್ಫಾರ್ಮೇಷನ್ ಏನದ ವಿತೌಟ್ ಇಂಟರ್ವ್ಯೂ ಮಾಡೇ ಇಲ್ಲ ಅಲ್ಲೇ. ಅಂಥ ಕಂಪ್ನಿ ಒಳಗೆ ಬೆಸ್ಟಾಗಿ ನನಗೆ ಏನಂತಂತಂದ್ರೆ ವೆಲ್ಕಮ್ ಮಾಡಿದ್ರೆ. ಯಾಕಂತಂದ್ರೆ ರಾಥೋಡ್ ಸರ್ ಅಂತಿದ್ರೆ ವಿನೋದ್ ರಾಥೋಡ್ ಅಂತೇಳಿ ಭಾಳ ಚಲೋ ಮನುಷ್ಯ ಇದ್ದ. ಹಂಗೆ ಅವ ತಮಿಳ್ನಾಡ್ದವ. ಅವ ನನಗೆ ಇಲ್ಲೇ ಟಾಟಾ ಮೋಟರ್ಸ್ದಾಗ ಊರು ಬಾಜುನ ಕೊಟ್ಟ. ಬಟ್ ಅವಾಗ ನನ್ನ ಕಡೆ ಬೈಕ್ ಇದ್ರಿಕಿಲ್ಲ. ಏನಂತಂತಂದ್ರೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಅಲ್ಲಿ 1 ಇಯರ್ ಮಾಡಿಕೊಂಡೆ. ಹಂಗೆ ನಾನು ಸೆಲ್ಫ್ ಹೇಳ್ಬೇಕಂತಂದ್ರೆ ಸೈಯದ್ ನದಾಪ್ ಅಂತೇಳಿ, ನಾನು ಧಾರವಾಡದವ. ಧಾರವಾಡ ಕಡೆ ಒಂದು ಪುಟ್ಟ ಹಳ್ಳಿ ಸೈಯದ್ ನದಾಪ ಮುಮ್ಮಿಗಟ್ಟಿ ಅವ ಅಂತಂದ್ರೆ ಯಾರಾದರೂ ಕೇಳ್ತಾರೆ. ಹಂಗೆ ಕಬಡ್ಡಿನೂ ಜರ್ನಿ ಸ್ಟಾರ್ಟ್ ಇತ್ತು ಅವಾಗ ನಂದು. ಕಬಡ್ಡಿ ಗೇಮ್ ಬಿಟ್ಟು ಕೆಲಸ ಏನಿಲ್ಲ ಅಂದರೂ ಒಂದು 3-4 ವರ್ಷ ಆಯ್ತು ಕಬಡ್ಡಿ ಗೇಮ್ ಬಿಟ್ಬಿಟ್ಟೆ. 2022-23 ಒಳಗೆ ಏನಂತಂತಂದ್ರೆ ಪಾರ್ಟ್ ಟೈಮ್ ಜಾಬ್ ಆಗಿ USA ಫುಡ್ ಒಳಗೆ ಹೋದೆ. USA ಫುಡ್ ನಿಮಗೂ ಗೊತ್ತೈತಿ. ಏನಂತಂದ್ರೆ ಇಲ್ಲಿ ಲೋಕಲ್ದವರಿಗೆ ಗೊತ್ತಿರ್ಬೋದು ಅದು. ಆ USA ಫುಡ್ ಒಳಗೂ ಒಂದು 8 ತಿಂಗಳು ಮಾಡಿದೆ. ಬಟ್ ಅಲ್ಲಿಯೂ ಏನು ಸರಿ ಅನ್ನಿಸ್ಲಿಲ್ಲ. ಹಂಗೆ ನಾನು ವಿಜಯನ ಅಂತ ಅದಾನ, ನಮ್ಮ ವಿಜಯನ ಭಾರಿ ಹಾರ್ಡ್ ವರ್ಕ್ ಬಾಯ್ ಪಾಪ. ಅವನ ಕಡೆಯಿಂದ ನಾನು ಫ್ಲಿಪ್ಕಾರ್ಟಿಗೆ ಜಾಯ್ನ್ ಆದೆ. ಫ್ಲಿಪ್ಕಾರ್ಟ್ ಒಳಗೆ ಏನಿಲ್ಲ ಅಂದ್ರೆ ಒಂದು 5 ತಿಂಗಳು ಪಿಕ್ಕಿಂಗ್ ಪ್ಯಾಕಿಂಗ್ ಸಿಕ್ಕಾಪಟ್ಟಿ ಕೆಲಸ, ಹೆವಿ ಕೆಲಸ ಮಾಡಿದೆ. ಬಟ್ ಕೆಲವೊಂದು ಇಶ್ಯೂವಿಂದ ಅಲ್ಲಿಂದನೂ ನನಗೆ ಸ್ಟಾಪ್ ಮಾಡಿಬಿಟ್ರೆ, ಕಾಂಟ್ಯಾಕ್ಟ್ ಕ್ಲೋಸ್ ಮಾಡಿದರೆ. ಏನೇ ಇಲ್ಲ ಅಂದ್ರೂ ಒಂದು 2-3 ತಿಂಗಳು ವೇಟ್ ಮಾಡಿದೆ. 3 ತಿಂಗಳು ವೇಟ್ ಮಾಡಿದ ಮೇಲೆ ಅದೇ ಕಂಪ್ನಿ ಒಳಗೆ ವೆಂಡರ್ ಇರ್ತಾರೆ. ಆ ವೆಂಡರ್ ಕೈಯಾಗ ಕೆಲಸ ಜಾಯ್ನ್ ಆದೆ. ಅಲ್ಲಿಯೂ ಬೇಸರವಾದ ಸಂಗತಿ ಏನಪ್ಪ ಅಂತಂದ್ರೆ 9 ತಿಂಗಳು ಬರೀ 10,000-11,000 ಫೋನ್ಪೇ ಮಾಡಿದ್ರು ನಂಗೆ ಅವ್ರು. ಅದನ್ನೊಂದು ವರ್ಕ್ ಮಾಡಿದೆ. ಬಟ್ ಅಲ್ಲಿ ಏನಂತಂದ್ರೆ HR ಸರ್ ಇದಾರೆ, ಸಂತೋಷ್ ಸರ್ ಅಂತೇಳಿ. ಅವರಂತೂ ಭಾರಿ ಬೆಸ್ಟ್ ಮನುಷ್ಯ. ಯಾಕೆ ಹೇಳಕತ್ತೇನು ಬೆಸ್ಟ್ ಅಂತಂದ್ರೆ HR ಡಿಪಾರ್ಟ್ಮೆಂಟ್ ಒಳಗೆ ವೆಂಡರ್ ಯಾವ ರೀತಿ ಇರಬೇಕು, HR ಇಂಪ್ಲಿಮೆಂಟ್ ಯಾವ ರೀತಿ ವರ್ಕ್ ಮಾಡ್ಬೇಕು ಅದನ್ನೆಲ್ಲ ನನಗೆ ಹೇಳ್ಕೊಟ್ರೆ. 2023-24 1 ಇಯರ್ ಪೂರ ಅದನ್ನು ಮಾಡಿದೆ. ಬಟ್ ಅವ್ರು ಫೋನ್ಪೇ ಮಾಡೋರು ಯಾವಾಗೂ ಸುಧಾರಣೆ ಆಗಲಿಲ್ಲ, ನಮಗೂ ಅಪ್ಡೇಟ್ ಕೊಡಲಿಲ್ಲ, ನಮ್ಗೆ ಯಾವುದೇ ರೀತಿ ಜಾಬ್ ಸೆಕ್ಯೂರ್ ಕೊಡಲಿಲ್ಲ ಅವರು. ಬಟ್ ನಾನು ಫ್ಲಿಪ್ಕಾರ್ಟಾಗಿ ಗಿವ್ ಅಪ್ ಮಾಡಬೇಕಾತ ಬಿಟ್ಟೆ. ಏನೇ ಇಲ್ಲ ಅಂದ್ರೂ ಒಂದು ತಿಂಗಳು ಕಾದೆ. ಸರಿ ಅನ್ನಿಸ್ಲಿಲ್ಲ ಖಾಲಿ ಇರೋದು. ಯಾಕಂತಂದ್ರೆ ಮನೆ ಪರಿಸ್ಥಿತಿ ಭಾಳ ಗಂಭೀರ ಆಗಿಬಿಟ್ಟಿರ್ತಾವೆ. ಅದ್ರ ಸಂಬಂಧ ಅದನ್ನೆಲ್ಲ ಬಿಟ್ಟುಗಳೇನು ನನಗೆ ಪ್ಲ್ಯಾನ್ ಆಗಿತ್ತು ಪಿಟ್ಕಾರ್ಡ್ ಕಂಪ್ನಿ ಏರ್ ಫಿಲ್ಟರ್ ರೆಡಿ ಅವ್ರಲ್ಲೇ. MNC ಅಂದರೆ ಮಷಿನರಿ ಕಂಪ್ನಿ, ಭಾರಿ ಬೆಸ್ಟ್ ಕಂಪ್ನಿ. ಪಿಟ್ಕಾರ್ಡ್ ಅಂತಂದ್ರೆ ಹೇಳಿಬಿಡ್ತಾರೆ. ಅಲ್ಲಿಯೂ ಒಂದು 15,000ಕ್ಕೆ ಸ್ಯಾಲ್ರಿಗೆ ಅಲ್ಲಿ ಜಾಯ್ನ್ ಆದೆ. 2024-25 ಜಾಯ್ನ್ ಆದೆ. ಅಲ್ಲಿಯೂ 6 ತಿಂಗಳು ಒಮ್ಮೆ ಮಾಡಿದೆ. ಎಲ್ಲ ಚಲೋ ಆಯ್ತು. ನಮ್ಮ ನವೀನ್ ಅಂತ ಅದಾನ, ನನ್ನ ಕ್ಲೋಸ್ ಫ್ರೆಂಡ್ ದೋಸ್ತ, ಅವನು ಹೆಲ್ಪ್ ಮಾಡಿದ್ದ. ಅವ್ರ ಮಾವನಲ್ಲಿ ಸರ್ ಏನಂತಂದ್ರೆ ಮ್ಯಾನೇಜರ್ ಚೇಂಜ್ ಆದ್ರೆ ಹಂಗೆ ಏನಪ್ಪ ಅಂತಂತಂದ್ರೆ ಆ ಸರ್ ಕಡೆ ಆ ರೆಸ್ಯೂಮ್ ಮೇಲೆ ಇನ್ನೊಂದು ಸಹಿ ಮಾಡಿಸಿದ. ಅಂದ್ರೆ ಇನ್ನೊಂದು ಸಹಿ ಆತಂದ್ರೆ ಒಂದು 6 ತಿಂಗಳು ಜಾಬ್ ಸೆಕ್ಯೂರ್ ಕಂಪ್ಲೀಟ್. ESI PF ಎಲ್ಲ ಕೊಡ್ತಾರೆ, ಊಟದ ಫೆಸಿಲಿಟಿ ಐತಿ, ಎಲ್ಲ ಐತಿ. ಬಟ್ ಏನಂತಂತಂದ್ರೆ ಅದೊಂದು 6 ತಿಂಗಳು ಮುಗಿಸಿದೆ. 1 ಇಯರ್ ಆತು. ನೆಕ್ಸ್ಟ್ ಇಯರನ್ನು ಹೊಡ್ತಾ ಬಿದ್ದುಬಿಡ್ತೆ. ಏನಪ್ಪ ಹೊಡ್ತಾ ಬಿತ್ತಂದ್ರೆ ಮತ್ತು ಅದೇ ಕಂಪ್ನಿ ಒಳಗೆ ನಾಚಿಕಿಲ್ದಂಗೆ ಹೋದೆ. ಅದೇ ಸರ್ನ ತೊಗೋಬೇಡ್ರಿ ಅವನಂತ ಹೇಳ್ಬಿಟ್ಟಂತೆ. ಬಟ್ ಹಾಕಿರ್ತಾವೆ, ಏನು ಮಾಡೋಕ್ಕಾಗಿಲ್ಲ. ಎಷ್ಟು ಕಷ್ಟಪಟ್ಟು ಕತ್ತಿ ದುಡಿದ್ರೂ ಇದೊಂದು ಪ್ರಾಬ್ಲಮ್ ಫೇಸ್ ಆಗತೈತೆ ಪ್ರತಿಯೊಬ್ಬರಿಗೂ, ಎಂಪ್ಲಾಯಿಗಳಿಗೆ, ಲೇಬರ್ಸ್ಗಳಿಗೆ. ಹಂಗೆ ಏನೂ ಮಾಡೋಕ್ಕಾಗಲಿಲ್ಲ. ಒಂದು 3-4 ತಿಂಗಳು ಕಾಂಪಿಟೇಟಿವ್ ಓದ್ಬೇಕಂತ ಓದಾಕೆ ಕುಂತೆ. ಬಟ್ ಅವಾಗ ಯಾವುದೇ ರೀತಿ ಕನ್ಫರ್ಮ್ ಆಗಲಿಲ್ಲ. 2025-26 ಈಗ ಪ್ರೆಸೆಂಟ್ 3 ತಿಂಗಳದಿಂದ ಮತ್ತು ಏನಂತಂದ್ರೆ ಮೋಟರ್ಸ್ ಕಂಪ್ನಿನ. ಬಟ್ ಸೀಟ್ ರೆಡಿ ಹಾಕವ TM ಆಟೋಮೇಷನ್ ಕಂಪ್ನಿ ಅಂತೇಳಿ. ಏನಂದ್ರೆ ಡ್ರೈವರ್ ಸೀಟ್ ಮತ್ತು ಒಳ್ಳೆ ಸೀಟ್ ನೋಡ್ರಿ, ಸೀಟ್ ಪ್ರೊಫೆಷ್ನಲ್ ಆಗಿ ಸೀಟ್ ಇರ್ತಾವಲ್ಲ ಆ ಸೀಟ್ 100% ರೆಡಿ ಮಾಡಿ ಕ್ವಾಲಿಟಿ ಅವ್ರು ಕೈ ಕೊಡ್ತಾರೆ. ಕ್ವಾಲಿಟಿ ಡಿಪಾರ್ಟ್ಮೆಂಟಿಗೆ ಹೋದೆ ವಿತೌಟ್ ಇಂಟರ್ವ್ಯೂ. ಗಿರೀಶನ ಅಂತೇಳಿ ಅದಾನ. ಆ ಗಿರೀಶನೂ ನನಗೆ ಕೆಲಸ ಕೊಡಿಸಿದ. ಬಟ್ ಈಗ ಅವಂಗ ಮೋಸ ಮಾಡಿ ಅನ್ಸಾದೈತೆ ನನಗೆ. ಯಾಕಂತಂತಂದ್ರೆ 3 ತಿಂಗಳು ಕೆಲಸ ಮಾಡಿದ್ದೆ, 3ನೇ ಸ್ಯಾಲ್ರಿ ಬರಬೇಕಿತ್ತು. ಇವಾಗ ಕೆಲಸ ಬಿಟ್ಬಿಟ್ಟೆ ಒಮ್ಮೆ ಸಡನ್ನಾಗಿ. ಯಾಕಂದ್ರೆ ನಂದು ಸೆಲ್ಫ್ ನೋಡ್ಕೋಬೇಕಲ್ಲ. ಇವಾಗ ನಾನು HR ಡಿಪಾರ್ಟ್ಮೆಂಟ್ ಒಳಗೆ ಅದನ್ನೆಲ್ಲ ಕಲಿತು ಕೆಲಸ ಮತ್ತು ಹೊಳ್ಳೆ 13-12 ಸಾವಿರಕ್ಕೆ ಸ್ಯಾಲ್ರಿಗೆ ಬಂದೆ. ಮತ್ತು ಹೊಳ್ಳೆ ಪ್ರೊಡಕ್ಷನ್ ಪೂರ ಡೌನ್ ಐತಿ, ಕಂಪ್ನಿದು ಪ್ರೊಡಕ್ಷನ್ ಡೌನ್ ಐತಿ. ಹಾಗಾಗಿ ಪ್ರೊಡಕ್ಷನ್ ಡೌನ್ ಆದ್ರೂ ಸ್ಯಾಲ್ರಿ 10,000 9,000 ಹೆಣ್ಮಕ್ಳು ಪೇಮೆಂಟ್ ಬಂದಂಗೆ ಆಗಕತ್ತಿ. ಅದ್ರ ಸಂಬಂಧ ಸಡನ್ನಾಗಿ ವಿತೌಟ್ ಇನ್ಫಾರ್ಮೇಷನ್ ಒಂದು ದಿನ ಸೂಟಿ ತೊಗೊಂಡೆ, ಇಂಟರ್ವ್ಯೂ ಕೊಟ್ಟೆ. ಅಸ್ಲಾಂ ಬಾಯ್ ಅಂತ ಕೆಲಸ, ನಮ್ಮ ಅಸ್ಲಾಂ ಬಾಯ್ ರೆಫರ್ ಮಾಡಿದ್ದಾರೆ ನನಗೆ. ಅಸ್ಲಾಂ ಬಾಯರಿಗೆ ಭಾಳ ಹೆಲ್ಪ್ಫುಲ್ ಆಗಿರ್ತೀನಿ. ಯಾಕಂತಂದ್ರೆ ಒಂದು ನಮ್ದು ಏನು ವರ್ಕ್ ಇರ್ತೈತಲ್ಲ, ನಾವು ಏನು ಕಲ್ತೇವಲ್ಲ ಅದ್ರ ಮೇಲೆ ನಾವು ಕೆಲಸ ಮಾಡ್ಬೇಕಂತ ಕೆಲಸ ಯಾವಾಗಲೂ ಹೇಳ್ತಿರ್ತಾರೆ ಅವ್ರು. ಅದ್ರ ಸಂಬಂಧ ನಮ್ಮ ಎಕ್ಸ್ಪೀರಿಯೆನ್ಸ್ ಎಲ್ಲೈತಲ್ಲ ಅಲ್ಲಿ ತೋರಿಸ್ಕೋಬೇಕಂತ ಕೆಲಸ ಇಂಟರ್ವ್ಯೂಗೆ ಜಾಯ್ನ್ ಆದೆ. ನಮ್ಮ HR ಸರ್ ಇವಾಗಿರೋರು ಭಾರಿ ಬೆಸ್ಟ್ ಮನುಷ್ಯ ಅದಾನ.
ಅವರಿಗೆ ಇಂಟರ್ವ್ಯೂ ಒಳಗೆ ನಾನು ಮಾತಾಡಿದ್ದೇನೋ ಸೆಲೆಕ್ಟ್ ಆಗೈತೆ ಅಂತಂದ್ರೆ ಇವತ್ತು ಜಾಯ್ನಿಂಗ್ ಕರೆದಾರೆ. ಪಟ್ಟನ ಈಗ ಹಳೆ ಕಂಪ್ನಿಗೆ ನಾನು ಬಿಟ್ಟುಬಿಟ್ಟೆ. ಈಗ 3 ತಿಂಗಳು ಮಾಡೇನಲ್ಲೇ. ಅಣ್ಣ ಕಾಲ್ ಮಾಡ್ಕೊಸ್ ಭಾಳ ಬೈದ. ಏನು ಮಾಡೋಕೆ ಬರಂಗಿಲ್ಲ ರೀ. ಏನು ಗಿರೀಶನಾಗ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಹಂಗೆ ನನ್ನ ಜರ್ನಿ ಸ್ಟಾರ್ಟ್ ಆಗೈತಿ ಇವಾಗ ಬಿಗಿನಿಂಗ್ ಒಳಗೆ. ಇವಾಗ ಏನು ನನ್ನ ಕಡೆ ಅಥಾರಿಟಿ ಬಂತು. ಏನಂತಂದ್ರೆ ನಾನು ಒಂದು ಕಾಂಟ್ರಾಕ್ಟದ್ದು ವೆಂಡರ್. ಇವಾಗ ಈ ಸೈಟ್ ನಾ ಹ್ಯಾಂಡಲ್ ಮಾಡ್ಬೇಕು. ಈ ಸೈಟ್ ಒಳಗೆ ಹ್ಯಾಂಡಲ್ ಮಾಡ್ತೀನಿ ಅಂತಂದ್ರೆ ಮ್ಯಾನ್ ಪವರ್ ನಾನೇ ಕೊಡ್ಬೇಕು. ಹೀಗಾಗಿ ನಾನು ವೆಂಡರ್ ಜರ್ನಿ ಸ್ಟಾರ್ಟ್ ಆಗೈತಿ. ಇವಾಗ ಬಿಗಿನಿಂಗ್ ಒಳಗೆ ಅದೇನಿ. ನಿಮ್ಮ ಸಪೋರ್ಟ್ ಬೇಕು. ಹಂಗೆ ನನ್ನ ನಂಬರ್ ರಿವೀಲ್ ಮಾಡ್ತೀನಿ. ನನ್ನ ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತೀನಿ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಹಾಕ್ತೀನಿ. 9986715629. ಇವಾಗ ಪ್ರೆಸೆಂಟ್ ಲೈಫ್ ಹಿಂಗೆ ನಡೆಯಂತೈತ್ರಿ. ಹೊಸದಾಗಿ ಜಾಯ್ನ್ ಆಗಿದ್ದೀನಿ. ನನ್ನ ಸ್ಯಾಲ್ರಿ ಓಪನ್ ಅಪ್ ಆಗಿ ಹೇಳ್ಬೇಕಂತಂದ್ರೆ ಒಂದು 20K ಅಬೋವ್ ಐತಿ. ಇವಾಗ ಸದ್ಯ ಮಟ್ಟಿಗೆ ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿದ್ಮೇಲೆ ಇದೊಂದು ಚಲೋ ಕೆಲಸ ಸಿಕ್ಕೈತಿ. ಇದನ್ನು ಪ್ರೆಸೆಂಟಾಗಿ ನಾನು ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತೇನೆ. ಮತ್ತು ಹಂಗೆ ಬೆಂಗಳೂರು ಮೈಸೂರು ಸೈಡ್ ಹೋದ್ರೆ ಒಂದು 30K ತನಕ ಕೊಡ್ತಾರೆ ನಂಗೆ. ಯಾಕಂತಂದ್ರೆ ಅಲ್ಲಿ ದೊಡ್ಡ ಕಂಪ್ನಿ ಅದಾವೆ. ಬಟ್ ನನಗೆ ಹ್ಯಾಂಡಲ್ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಸ್ವಲ್ಪ ಹೊಸದಾಗಿಬಿಡ್ತೈತಿ ಎಲ್ಲ. ಆದ್ರೂ ಐ ಹೋಪ್ ಈ ಕೆಲಸ ನನಗೆ ಭಾಳ ಇಷ್ಟ ಆಗೈತಿ. ಯಾಕಂದ್ರೆ ಇದ ಒಂದು ಪ್ಲಾಟ್ಫಾರ್ಮ್ ಒಳಗೆ ನನ್ನ ಎಕ್ಸ್ಪೀರಿಯೆನ್ಸ್ ಐತಿ. ಅದ್ರ ಸಂಬಂಧ ಮಾಡ್ಕೊತ ಹೋಗ್ತೇನೆ. ಸ್ಯಾಲ್ರಿನೂ ಚಲೋ ಐತಿ, ಎಕ್ಸೆಪ್ಟ್ ಮಾಡ್ತಾರೆ. ಮತ್ತು ಹಂಗೆ ನನ್ನ ಕಾಂಟ್ಯಾಕ್ಟ್ ಇವಾಗ ರೀತಿ ನೋಡಿದರೆ ಪ್ರೈಮ್ ರೋಸ್ ಅಂತ ಈ ಕೆಲಸ ಈ ಕಾರ್ಟ್ ವೇರ್ಹೌಸ್ ಒಳಗೆ ಮ್ಯಾನ್ ಪವರ್ ಕೊಡ್ತೈತೆ. ಅದು ಮೇನ್ ಆಫೀಸ್ ಬಂದುಬಿಟ್ಟು ದೂರ ಸ್ಟೇಟ್ದೊಳಗೆ ಅದಾವೆ. ಇವಾಗ ಸದ್ಯ ಮಟ್ಟಿಗೆ ಮೇನ್ ಆಫೀಸ್ ಬೆಂಗಳೂರು ಒಳಗೆ ಐತಿ. ಇವತ್ತು ಮ್ಯಾನೇಜರ್ ಇಂಟರ್ವ್ಯೂ ಐತಿ. ಅದನ್ನೊಂದು ಮುಗಿಸ್ಕೊಂಡೆ ಅಂತಂದ್ರೆ ನನ್ನ ಕೆಲಸ ಕನ್ಫರ್ಮ್ ಆಕೈತಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಷ್ಟು ವ್ಯೂಸ್ ಹೋಗೈತೋ ಏನೋ ಗೊತ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಆದಷ್ಟು ಬೇಗ 20K ಸಬ್ಸ್ಕ್ರೈಬರ್ಸ್ ಮಾಡ್ಸೋನು. ಬರ್ರಿ ಇವಾಗ ಊಟಕ್ಕೆ ಬಂದಿದ್ದೆ, ಹಂಗೆ ಹೋಗೋನು. ಒಂದು ಹೇಳ್ಬಿಡ್ತೇನೆ ರೀ, ಪೂರ ಡೌನ್ ಫಾಲ್ ಕಾಡುವಾಗ ಯಾರು ಸಪೋರ್ಟ್ ಮಾಡೋಂಗಿಲ್ಲ. ಯಾಕಂತಂತಂದ್ರೆ 70,000 ಅಂದರೆ 70,000 ಮಂದಿಗೆ ಹೈಲೈಟ್ ಇದ್ದೆ ನಾನು. 70,000 ನನ್ನ ಹಿಂಬಾಲಿಸತ್ತಿದ್ರು. ಅಂಥ ಇನ್ಸ್ಟಾಗ್ರಾಮ್ ಸಸ್ಪೆಂಡ್ ಆಗಿ ಡಿಸೇಬಲ್ ಆಗಿ ಹೋಗ್ಬಿಡುತ್ತೆ. ಅದೇ ಪ್ರಯತ್ನದೊಳಗೆ ಅದೇ ಜೋಶಿ ಒಳಗೆ ಅದು ಹೋಗಲಿ ಇನ್ನೊಂದು ಪ್ರಯತ್ನ ಮಾಡೋಣ ಅಂತ ಇನ್ನೊಂದು ಅಕೌಂಟ್ ಮಾಡಿದೆ. 30,000 ಆಯ್ತು, ಅದು ಹೋಗ್ಬಿಡ್ತು. ಹೋಗಲಿ ಮತ್ತೊಂದು ಟ್ರೈ ಮಾಡಿದೆ, 10,000 ಆಯ್ತು. ಇದೇನೋ ಫೋನ್ ನಂಬರ್ ಸಮಸ್ಯೆ ಇರ್ಬೇಕಂತ ಫೋನ್ ನಂಬರ್ ಚೇಂಜ್ ಮಾಡಿ ಹೊಸ ಅಕೌಂಟ್ ಮಾಡಿದ್ದೀನಿ. ನಿಮ್ಮ ಒಂದು ಸಪೋರ್ಟಿಂದ ದಯವಿಟ್ಟು ನೋಡಿರಿ. ಪ್ರೈವೇಟ್ ಕಂಪ್ನಿ ಅಪ್ಡೇಟ್ ಯಾರು ಹಿಂಗೆ ಕೊಡೋಂಗಿಲ್ಲ. ನಿಮಗೆ ಕೊಡಬೇಕಂತ ಯೂಟ್ಯೂಬ್ ಒಳಗೆ ಭಾಳ ಟ್ರೈ ಮಾಡಕತ್ತೀನಿ. ಸಬ್ಸ್ಕ್ರೈಬ್ ಮಾಡಿಸ್ರಿ, ಆದಷ್ಟು ಶೇರ್ ಮಾಡಿರಿ. ದಯವಿಟ್ಟು ನನಗೂ ಹೆಲ್ಪ್ ಆಕೈತೆ.